ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಇನ್ನೇನು ಟಿಇಟಿ ಕಾಲ್ ಆಗ್ತಾ ಇದೆ. ಸೊ ಆ ಒಂದು ಟಿಇಟಿಗೆ ಆಗಿರ್ಬೋದು ಹಾಗೂ HSTR GPSTR ಹಾಗೂ ಯಾವುದೇ ರೀತಿಯ ಕಾಲ್ ಫಾರ್ಮ್ ಆದ್ರೂ ಕೂಡ ಈ ಒಂದು ವಿಡಿಯೋ ಆ ಎಲ್ಲಾ ಪರೀಕ್ಷೆಗಳಿಗೂ ಉಪಯೋಗವಾಗುತ್ತೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಮಹಾತ್ಮ ಗಾಂಧಿಯವರು ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಯಾವ ನಗರದಲ್ಲಿ ನೀಡಿದರು? ಮಹಾತ್ಮ ಗಾಂಧೀಜಿಯವರು ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಯಾವ ನಗರದಲ್ಲಿ ನೀಡಿದರು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ, ಆಪ್ಷನ್ 1 ಕಾನ್ಪುರ್, ಆಪ್ಷನ್ 2 ಮದ್ರಾಸ್, ಆಪ್ಷನ್ 3 ಮುಂಬೈ, ಆಪ್ಷನ್ 4 ಕಲ್ಕತ್ತಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮುಂಬೈ. ಸೊ ಮಹಾತ್ಮ ಗಾಂಧಿಯವರು ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಯಾವ ನಗರದಲ್ಲಿ ನೀಡಿದರು ಅಂದ್ರೆ ಮುಂಬೈ ನಗರದಲ್ಲಿ ಮಾಡು ಅಥವಾ ಮಡಿ ಎಂಬ ಕರೆಯನ್ನ ಮಹಾತ್ಮ ಗಾಂಧೀಜಿಯವರು ನೀಡಿದರು. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು? ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು? ಆಪ್ಷನ್ಗಳನ್ನ ನೋಡೋದಾದ್ರೆ ಸಾರಾನಾಥ್, ಗಯಾ, ಸಾಂಚಿ ಹಾಗೂ ಪಾಟಲಿಪುತ್ರ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸಾರಾನಾಥ್. ಸೊ ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ಎಲ್ಲಿ ನೀಡಿದನು ಅಂದ್ರೆ ಸಾರಾನಾಥದಲ್ಲಿ ಗೌತಮ್ ಬುದ್ಧನು ತನ್ನ ಮೊದಲ ಪ್ರವಚನವನ್ನ ನೀಡಿದನು. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಭಾರತದಲ್ಲಿ ಪ್ರಮುಖ ಸೂಫಿ ಮಂದಿರ ಎಲ್ಲಿದೆ? ಭಾರತದಲ್ಲಿ ಪ್ರಮುಖ ಸೂಫಿ ಮಂದಿರ ಎಲ್ಲಿದೆ? ಇನ್ನು ಆಪ್ಷನ್ಗಳನ್ನ ನೋಡೋದಾದ್ರೆ ಅಜ್ಮೀರ, ಶಹಜನಾಬಾದ್, ಬೀದರ್, ಪಾಂಡುವಾ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅಜ್ಮೀರ್. ಸೊ ಭಾರತದಲ್ಲಿ ಪ್ರಮುಖ ಸೂಫಿ ಮಂದಿರ ಎಲ್ಲಿದೆ ಅಂದ್ರೆ ಅಜ್ಮೀರ್ನಲ್ಲಿ ಭಾರತದ ಪ್ರಮುಖ ಸೂಫಿ ಮಂದಿರ ಕಂಡು ಬರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ: ಈ ಕೆಳಗಿನ ಯಾವ ಘಟನೆಯ ನಂತರ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತು? ಈ ಕೆಳಗೆ ನಡೆದಿರುವಂತಹ ಯಾವ ಘಟನೆಗಳ ಮೂಲಕ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಆಯ್ಕೆಗಳನ್ನು ನೋಡೋದಾದ್ರೆ 1764ರ ಬಕ್ಸಾರ್ ಕದನ, 1857ರ ಸಿಪಾಯಿ ದಂಗೆ, 1757ರ ಪ್ಲಾಸಿ ಕದನ, 1765ರ ಅಲಹಾಬಾದ್ ಒಪ್ಪಂದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 1857ರ ಸಿಪಾಯಿ ದಂಗೆ. ಸೊ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಘಟನೆಯ ನಂತರ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತ್ತು ಅಂದ್ರೆ 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಅಂದ್ರೆ ನಾವೇನ್ ಕರಿತೀವಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಏನ್ ಕರಿತೀವಲ್ಲ. ಸೊ ಈ 1857ರ ಸಿಪಾಯಿ ದಂಗೆ ಭಾರತವು ಬ್ರಿಟಿಷ್ ಪಾರ್ಲಿಮೆಂಟಿನ ನೇರ ಆಡಳಿತಕ್ಕೆ ಒಳಪಟ್ಟಿತು. ನೆಕ್ಸ್ಟ್ ಐದನೇ ಪ್ರಶ್ನೆ: ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದಲ್ಲಿ ಮೊದಲಿಗೆ ಪ್ರಾರಂಭವಾದವು? ಸೊ ನಮ್ಮ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದಲ್ಲಿ ಮೊದಲಿಗೆ ಆರಂಭವಾದವು ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಮೆಕಾಲೆ, ಲಾರ್ಡ್ ವಾರ್ನ್ ಹೆಸ್ಟಿಂಗ್ಸ್ ಹಾಗೂ ಲಾರ್ಡ್ ವಿಲಿಯಂ ಬೆಂಟಿಕ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಲಾರ್ಡ್ ಕ್ಯಾನಿಂಗ್. ಸೊ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಯಾರ ಕಾಲದ ಆಡಳಿತದಲ್ಲಿ ಮೊದಲಿಗೆ ಪ್ರಾರಂಭವಾದವು ಅಂದ್ರೆ ಲಾರ್ಡ್ ಕ್ಯಾನಿಂಗ್ ನ ಕಾಲದಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲು ವಿಶ್ವವಿದ್ಯಾಲಯಗಳು ಪ್ರಾರಂಭವಾದವು. ನೆಕ್ಸ್ಟ್ ಆರನೇ ಪ್ರಶ್ನೆ: ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದ ಮೊದಲ ಕೋಟೆ ಯಾವುದು? ಸೊ ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದಂತಹ ಮೊದಲ ಕೋಟೆ ಯಾವುದು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಸೆಂಟ್ ಜಾರ್ಜ್ ಕೋಟೆ ಮದ್ರಾಸ್ನಲ್ಲಿ ಕಂಡು ಬರುವಂತದ್ದು, ಇನ್ನು ಪೋರ್ಟ್ ವಿಲಿಯಂ ಕೋಟೆ ಕಲ್ಕತ್ತಾದಲ್ಲಿ ಕಂಡು ಬರುವಂತದ್ದು, ಇನ್ನು ಬಾಂಬೆ ಕೋಟೆ ಹಾಗೂ ಆಪ್ಷನ್ 4 ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸೆಂಟ್ ಜಾರ್ಜ್ ಕೋಟೆ ಮದ್ರಾಸ್. ಸೊ ಬ್ರಿಟಿಷರು ಭಾರತದಲ್ಲಿ ಕಟ್ಟಿಸಿದಂತಹ ಮೊದಲ ಕೋಟೆ ಯಾವುದು ಅಂದ್ರೆ ಬ್ರಿಟಿಷರು ನಮ್ಮ ಭಾರತದಲ್ಲಿ ಕಟ್ಟಿಸಿದಂತಹ ಮೊದಲ ಕೋಟೆ ಸೆಂಟ್ ಜಾರ್ಜ್ ಕೋಟೆ ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಮದ್ರಾಸ್ನಲ್ಲಿ. ನೆಕ್ಸ್ಟ್ ಏಳನೇ ಪ್ರಶ್ನೆ: ಸತ್ಯಾಗ್ರಹವನ್ನ ಈ ಕೆಳಗಿನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾಗಿದೆ? ಸೊ ಸತ್ಯಾಗ್ರಹವನ್ನ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಶಸ್ತ್ರಾಸ್ತ್ರ ಹೋರಾಟ, ಮತೀಯ ಕಲಹ, ತಕ್ಷಣ ಹೊರಬೀಳುವಂತಹ ಹಿಂಸಾತ್ಮಕತೆ ಹಾಗೂ ಅಸಹಕಾರ.
ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಅಸಹಕಾರ. ಸೊ ಸತ್ಯಾಗ್ರಹವನ್ನ ಈ ಕೆಳಗಿನ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದಾಗಿದೆ ಅಂದ್ರೆ ಅಸಹಕಾರದ ಮೂಲಕ ವ್ಯಕ್ತಪಡಿಸಬಹುದಾಗಿದೆ. ಯಾವುದು ಅಂದ್ರೆ ಸತ್ಯಾಗ್ರಹ. ನೆಕ್ಸ್ಟ್ 8ನೇ ಪ್ರಶ್ನೆ, ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಎಲ್ಲಿ ಪ್ರತಿಪಾದಿಸಿತು? ಸೊ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಎಲ್ಲಿ ಪ್ರತಿಪಾದಿಸಿತು? 1906ರಲ್ಲಿ ಅದರ ಸ್ಥಾಪನಾ ಸಮಯದಲ್ಲಿ, ಇನ್ನು ಖಿಲಾಫತ್ ಚಳುವಳಿಯ ಸಮಯದಲ್ಲಿ, ಇನ್ನು 1940ರ ಲಾಹೋರ್ ಅಧಿವೇಶನದಲ್ಲಿ, ಇನ್ನು ಆಪ್ಷನ್ 4 1930ರ ಕಾನೂನು ಭಂಗ ಚಳುವಳಿಯನ್ನ ವಿರೋಧಿಸಿದ ಸಮಯದಲ್ಲಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 1940ರ ಲಾಹೋರ್ ಅಧಿವೇಶನದಲ್ಲಿ. ಸೊ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಎಲ್ಲಿ ಪ್ರತಿಪಾದಿಸಿತು ಅಂದ್ರೆ 1940ರಲ್ಲಿ ನಡೆದಂತಹ ಲಾಹೋರ್ ಅಧಿವೇಶನದ ಸಮಯದಲ್ಲಿ ಈ ಮುಸ್ಲಿಂ ಲೀಗ್ ಪ್ರತ್ಯೇಕ ಮುಸ್ಲಿಂ ರಾಜ್ಯವನ್ನ ಪ್ರತಿಪಾದಿಸಿತು. ನೆಕ್ಸ್ಟ್ 9ನೇ ಪ್ರಶ್ನೆ, ಅಕ್ಬರನು ಈ ಕೆಳಗಿನ ಯಾವ ಸೂಫಿ ಸಂತರ ಸಮಾಧಿ ಸೌಧವನ್ನ ಕಟ್ಟಿಸಿದನು? ಸೊ ಅಕ್ಬರನು ಈ ಕೆಳಗಿನ ಯಾವ ಸೂಫಿ ಸಂತರ ಸಮಾಧಿ ಸೌಧವನ್ನ ಕಟ್ಟಿಸಿದನು? ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಆಪ್ಷನ್ 1 ಶೇಖ್ ಸಲೀಂ ಚಿಸ್ತಿ, ನಿಜಾಮುದ್ದೀನ್ ಜೌಲಿಯಾ, ಖ್ವಾಜಾ ಚಿಸ್ತಿ ಯಾರೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಶೇಖ್ ಸಲೀಂ ಚಿಸ್ತಿ. ಸೊ ಅಕ್ಬರನು ಈ ಕೆಳಗೆ ಕೊಟ್ಟಿರುವಂತಹ ಯಾರ ಸೂಫಿ ಸಂತರ ಸಮಾಧಿ ಸೌಧವನ್ನ ಕಟ್ಟಿಸಿದ ಅಂದ್ರೆ ಶೇಖ್ ಸಲೀಂ ಚಿಸ್ತಿ ಎಂಬಂತಹ ಸೂಫಿ ಸಂತರ ಸಮಾಧಿಯನ್ನ ಅಕ್ಬರನು ಕಟ್ಟಿಸಿದನು. ನೆಕ್ಸ್ಟ್ 10ನೇ ಪ್ರಶ್ನೆ, ಗಾಂಧಾರ ಕಲಾ ಶಾಲೆಯೊಂದಿಗೆ ಸಂಬಂಧಿಸಿದಂತಹ ಸಂತತಿ ಯಾವುದು? ಸೊ ಗಾಂಧಾರ ಕಲಾ ಶಾಲೆಯೊಂದಿಗೆ ಸಂಬಂಧಿಸಿದಂತಹ ಸಂತತಿ ಯಾವುದು? ಆಪ್ಷನ್ಗಳನ್ನು ನೋಡೋದಾದ್ರೆ ಕುಶಾನರು, ಮೌರ್ಯರು, ಚಾಲುಕ್ಯರು, ಗುಪ್ತರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಕುಶಾನರು. ಸೊ ಗಾಂಧಾರ ಕಲಾ ಶಾಲೆಯೊಂದಿಗೆ ಸಂಬಂಧಿಸಿದಂತಹ ಸಂತತಿ ಯಾವುದು ಅಂದ್ರೆ ಕುಶಾನರು. ಸೊ ಗಾಂಧಾರ ಕಲಾ ಶಾಲೆಯನ್ನ ಪರಿಚಯಿಸಿದವರೇ ಕುಶಾನರು. ನೆಕ್ಸ್ಟ್ 11ನೇ ಪ್ರಶ್ನೆ, 4 ವೇದಗಳಲ್ಲಿ ಮೊದಲನೇ ವೇದ ಯಾವುದು? 4 ವೇದಗಳಿವೆ, ಅವುಗಳಲ್ಲಿ ಮೊದಲನೇ ವೇದ ಯಾವುದು? ಆಪ್ಷನ್ಗಳನ್ನು ನೋಡೋದಾದ್ರೆ ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಋಗ್ವೇದ. ಸೊ 4 ವೇದಗಳಲ್ಲಿ ಮೊದಲನೇ ವೇದ ಅಥವಾ ಅತ್ಯಂತ ಪುರಾತನ ವೇದ ಯಾವುದು ಅಂದ್ರೆ ಋಗ್ವೇದ. ನೆಕ್ಸ್ಟ್ 12ನೇ ಪ್ರಶ್ನೆ, ವರ್ಧಮಾನ್ ಮಹಾವೀರನು ಜೈನರ ಎಷ್ಟನೇ ತೀರ್ಥಂಕರಾಗಿದ್ದಾನೆ? ಸೊ ವರ್ಧಮಾನ್ ಮಹಾವೀರನು ಜೈನರ ಎಷ್ಟನೇ ತೀರ್ಥಂಕರಾಗಿದ್ದಾರೆ? ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಮೊದಲನೇ ತೀರ್ಥಂಕ, 24ನೇ ತೀರ್ಥಂಕ, 3ನೇ ತೀರ್ಥಂಕ ಹಾಗೂ 10ನೇ ತೀರ್ಥಂಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 24ನೇ ತೀರ್ಥಂಕ. ಸೊ ವರ್ಧಮಾನ್ ಮಹಾವೀರನು ಜೈನರ ಎಷ್ಟನೇ ತೀರ್ಥಂಕರು ಅಂದ್ರೆ 24ನೇ ತೀರ್ಥಂಕರೇ ವರ್ಧಮಾನ್ ಮಹಾವೀರರು. ಸೊ ಇವರು ಜೈನರ 24ನೇ ಹಾಗೂ ಕೊನೆಯ ತೀರ್ಥಂಕರು. ಮೊದಲನೇ ತೀರ್ಥಂಕರು ಯಾರು ಅಂದ್ರೆ ಋಷಭನಾಥ. ಸೊ 24ನೇ ತೀರ್ಥಂಕರು ಯಾರು ಅಂದ್ರೆ ಅವರೇ ವರ್ಧಮಾನ್ ಮಹಾವೀರನು. ನೆಕ್ಸ್ಟ್ 13ನೇ ಪ್ರಶ್ನೆ, ವೈಹಾಂಡ ಕದನವು ಯಾರ ನಡುವೆ ನಡೆಯಿತು? ವೈಹಾಂಡ ಕದನವು ಯಾರ ನಡುವೆ ನಡೆಯಿತು? ಆಪ್ಷನ್ಗಳನ್ನು ನೋಡೋದಾದ್ರೆ ಆನಂದಪಾಲ ಮತ್ತು ಮೊಹಮ್ಮದ್ ಗಜನಿ ನಡುವೆ, ಹಾಗೂ ಜಯಪಾಲ ಮತ್ತು ಮೊಹಮ್ಮದ್ ಗೋರಿಯ ನಡುವೆ, ಹಾಗೂ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿಯ ನಡುವೆ, ಹಾಗೂ ಜಯಚಂದ್ರ ಮತ್ತು ಬಕ್ತಿಯಾರ್ ಖಿಲ್ಜಿಯ ನಡುವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆನಂದಪಾಲ ಮತ್ತು ಮೊಹಮ್ಮದ್ ಗಜನಿಯ ನಡುವೆ. ಸೊ ವೈಹಾಂಡ್ ಕದನವು ಯಾರ ನಡುವೆ ನಡೆಯಿತು ಅನ್ನೋದು ಪ್ರಶ್ನೆ ಇದೆ. ಸೊ ವೈಹಾಂಡ್ ಕದನವು ಆನಂದಪಾಲ ಮತ್ತು ಮೊಹಮ್ಮದ್ ಗಜನಿಯ ನಡುವೆ ನಡೆಯಿತು. ನೆಕ್ಸ್ಟ್ 14ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ 1926ರಲ್ಲಿ ಪಂಜಾಬ್ ನವಜಾನ್ ಭಾರತ ಸಭಾವನ್ನ ಸ್ಥಾಪಿಸಿದವರು ಯಾರು? ಸೊ ಈ ಕೆಳಗೆ ಕೊಟ್ಟಂತವರಲ್ಲಿ 1926ರಲ್ಲಿ ಪಂಜಾಬ್ ನವಜಾನ್ ಭಾರತ ಸಭಾವನ್ನ ಸ್ಥಾಪಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡೋದಾದ್ರೆ ಆಪ್ಷನ್ 1 ಸರ್ದಾರ್ ಭಗತ್ ಸಿಂಗ್, ಆಪ್ಷನ್ 2 ಲಾಲಾ ಲಜಪತ್ ರಾಯ್, ಆಪ್ಷನ್ 3 ಸೋಹನ್ ಸಿಂಗ್, ಆಪ್ಷನ್ 4 ಲಾಲಾ ಹರಿಸಿಂಗ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರ್ದಾರ್ ಭಗತ್ ಸಿಂಗ್. 1926ರಲ್ಲಿ ಪಂಜಾಬ್ ನವಜಾನ್ ಭಾರತ ಸಭಾವನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಸರ್ದಾರ್ ಭಗತ್ ಸಿಂಗ್. ನೆಕ್ಸ್ಟ್ 15ನೇ ಪ್ರಶ್ನೆ,
ಭಾರತದಲ್ಲಿ ಫ್ರೆಂಚರ ಆಧಿಪತ್ಯಕ್ಕೆ ಕೊನೆ ಹಾಡಿದ ಯುದ್ಧ ಯಾವುದು? ಸೊ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯಕ್ಕೆ ಕೊನೆ ಹಾಡಿದಂತಹ ಯುದ್ಧ ಯಾವುದು? ಆಪ್ಷನ್ಗಳನ್ನು ನೋಡೋದಾದ್ರೆ ಮೊದಲ ಕರ್ನಾಟಿಕ್ ಯುದ್ಧ, ವಾಂಡಿವಾಸ್ ಕದನ, ಎರಡನೇ ಕರ್ನಾಟಿಕ್ ಯುದ್ಧ, ಇವು ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಾಂಡಿವಾಸ್ ಕದನ. ಸೊ ಭಾರತದಲ್ಲಿ ಫ್ರೆಂಚರ ಆಧಿಪತ್ಯಕ್ಕೆ ಕೊನೆ ಹಾಡಿದಂತಹ ಯುದ್ಧ ಯಾವುದು ಅಂದ್ರೆ ವಾಂಡಿವಾಸ್ ಕದನ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಸಾಲ್ವ್ ಮಾಡ್ತಾ ಬಂದೆವು. ಸೊ ಇದರ ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ಗಳ ಮೂಲಕ ತಿಳಿಸ್ತಾ ಬನ್ನಿ. ಹಾಗೂ ನಿಮ್ಮೆಲ್ಲರ ಸಪೋರ್ಟು ಈ ನಿಮ್ಮ ಚಾನೆಲ್ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ಕೇಳಿಕೊಳ್ಳುತ್ತಾ, ಇನ್ನೇನು TET ಕಾಲ್ ಆಗ್ತಾ ಇದೆ. ಸೊ ಅದರ ನಂತರ HSTR ಹಾಗೂ GPSTR ಕಾಲ್ ಆಗ್ತಾ ಇದೆ. ಸೊ ಈ ಕಾಲ್ ಫಾರ್ಮ್ಗೋಸ್ಕರ ಇನ್ನೂ ಒಳ್ಳೆ ವಿಡಿಯೋಸ್ಗಳು ಆದಷ್ಟು ಈ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇನ್ನೂ ಒಳ್ಳೆ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.